ದೇವಭೂಮಿ ಉತ್ತರಾಖಂಡ್ನಲ್ಲಿ ಭಯಂಕರ ಜಲಪ್ರಳಯ ಆಗಿದೆ. ಕ್ಷಣ ಮಾತ್ರದಲ್ಲಿ ಇಡೀ ಧರಾಲಿ ಗ್ರಾಮ ನಾಮಾವಶೇಷ ಆಗಿರುವಂಥದ್ದು. ಕೇವಲ 34 ಸೆಕೆಂಡ್ನಲ್ಲಿ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ. ಭಯಂಕರ ಪ್ರವಾಹ ನುಗ್ಗಿ ಬರ್ತಿದಂತೆ ಜನ ಓಡೋಡಿ ಹೋಗ್ತಾ ಇದ್ದಾರೆ. ಇದಾದ ಕೆಲವೇ ಗಂಟೆಗಳ ಒಳಗಾಗಿ NDRF, SDRF ಟೀಮ್ 3 ITBP ದೌಡಾಯಿಸಿದೆ. ಜಿಲ್ಲಾಡಳಿತ ಕೂಡ ಸಜ್ಜಾಗಿದೆ. ಸರ್ಕಾರವು ಕೂಡ ಆಗಿರುವಂತಹ ಪರಿಸ್ಥಿತಿಯ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸುವ ಮೂಲಕವಾಗಿ ಮುಂದಿನ ಪ್ರಕ್ರಿಯೆಗಳೇನಾಗಬೇಕು ಅದರ ಕಡೆಗೆ ಗಮನ ಹರಿಸುವಂತೆ ಹೇಳ್ತಾ ಇದ್ದು, ಮತ್ತಷ್ಟು ಮಾಹಿತಿಗಳನ್ನ ಆಗಾಗ್ಗೆ ಅಲ್ಲಿನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಕೂಡ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇದರ ಅಪ್ಡೇಟನ್ನು ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ವಿಚಾರ ಆಗ್ತದ ಹಾಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಇಂಥದ್ದೊಂದು ಘಟನೆ ಆಗಬಾರ್ದಿತ್ತು ಅಂತ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಜೂನ್ನಲ್ಲಿ ಬಾಲಿಘರ್ ಅನ್ನುವಂತಹ ಒಂದು ಪ್ರದೇಶ, ಅಲ್ಲಿಯೂ ಕೂಡ ಇದೇ ರೀತಿ ಮೇಘಸ್ಫೋಟ ಸಂಭವಿಸಿತ್ತು. ಈಗ ಮತ್ತೆ 2 ಪ್ರದೇಶಗಳಲ್ಲಿ, ಜನವಸತಿ ಪ್ರದೇಶಗಳಲ್ಲಿ ಈ ಚಿತ್ರಣ ಕಾಣಸಿಗ್ತಾ ಇದೆ. ಇಲ್ಲಿ ಸಾವು ನೋವಿನ ಸಂಖ್ಯೆ ಹೆಚ್ಚಳ ಆಗಬಹುದು ಅನ್ನುವಂತಹ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಪರಿಸ್ಥಿತಿ ಆಗಿದೆ. ಅದು ಜನವಸತಿ ಪ್ರದೇಶ, ಸುಮಾರು ಮನೆಗಳಲ್ಲಿದೆ. ಅಲ್ಲಿ ಪ್ರವಾಸಿಗರು ಕೂಡ ಬರ್ತಾರೆ. ಒಂದಷ್ಟು ಅಂಗಡಿಗಳನ್ನ, ವ್ಯಾಪಾರಗಳನ್ನ ನಡೆಸುವಂತಹ ಪ್ರದೇಶವೂ ಕೂಡ ಅದು. ಈಗಾಗಲೇ ಅಲ್ಲಿನ ಸರ್ಕಾರ ಕೂಡ ಹೇಳಿತ್ತು, ಜಿಲ್ಲಾಡಳಿತ ಕೂಡ ಹೇಳಿತ್ತು, ನದಿ ಪಾತ್ರಕ್ಕೆ ಹೋಗಬೇಡಿ, ನದಿ ಪಾತ್ರದ ನದಿ ತೀರದಲ್ಲಿರ್ತಕ್ಕಂತಹ ಜನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಆಗಿ ಅಂತ. ಆದರೆ ಇದು ಇಷ್ಟು ಕ್ವಿಕ್ಕಾಗಿ ಆಗುತ್ತೆ, ಎಲ್ಲವೂ ಹಿಂಗೆ ಮುಗಿದೋಗುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಹುತೇಕರು ಈಗ ತಮ್ಮ ಸ್ಥಳವನ್ನು ಬಿಟ್ಟು ಜೀವ ಉಳಿಸ್ಕೊಳ್ಳಿಕ್ಕೆ ಬೇರೆಡೆಗೆ ಹೋಗ್ತಾ ಇದ್ದಾರೆ. ಉತ್ತರಕಾಶಿಯಲ್ಲಿ ರಣಭೀಕರ ಜಲಪ್ರಳಯ ಆಗಿದೆ. ಕಣ್ಣೆದ್ರೆ ಮೇಘಸ್ಫೋಟದ ಮಧ್ಯೆ ಒಬ್ರು ಪಾರಾಗಿದ್ದಾರೆ. ಪ್ರವಾಹದಲ್ಲಿ ಹರಿದು ಬಂದ ಕೆಸರು ಮಣ್ಣಲ್ಲಿ ವ್ಯಕ್ತಿಯೊಬ್ಬರು ಸಿಕ್ಕಾಕೊಂಡ್ಬಿಟ್ಟಿದ್ರು. ಕೆಸರಿನಲ್ಲಿ ಹುದುಗಿದ್ದ ವ್ಯಕ್ತಿ ಪವಾಡ ಸದೃಶ್ಯ ರೀತಿಯಲ್ಲಿ ಪಾರಾಗಿದ್ದಾರೆ. ನಿಜಕ್ಕೂ ಮಿರಾಕಲೇ ಸರಿ ಇದು. ಯಾಕಂದ್ರೆ ಕೆಸರಿನಲ್ಲಿ ಕೈಯೋ ಕಾಲೋ ಸಿಕ್ಕಾಕೊಂಡ್ಬಿಟ್ರೆ ಅಲ್ಲಿಂದ ಎದ್ದು ಬರೋದೇ ಕಷ್ಟ. ಯಾಕಂದ್ರೆ ಎಳ್ಕೊಳ್ತಾ ಇರುತ್ತೆ ಅದು. ಅಂಥದ್ರಲ್ಲ ವ್ಯಕ್ತಿ ನೋಡಿ ಅಲ್ಲಿ ಎಷ್ಟು ಪರದಾಡ್ತಾ ಇದ್ದಾರೆ. ತೆವಳ್ಕೊಂಡು ಹೇಗೋ ಮಾಡಿ ದಡಕ್ಕೆ ಬಂದು ಸೇರ್ಕೊಂಡು ನಂತರ ತಮ್ಮ ಜೀವವನ್ನು ಉಳಿಸ್ಕೊಂಡಿದ್ದಾರೆ. ಇದು ಅಚ್ಚರಿ. ಬಹಳ ರೇರ್ ಕೇಸ್ ಈ ರೀತಿಯಾಗಿ ಆಗೋದು, ಈ ರೀತಿಯಾಗಿ ಪಾರಾಗೋದು. ಕೆಸರಲ್ಲಿ ಸಿಕ್ಕಾಕೊಂಡು ಅದರಿಂದ ಪಾರಾಗಿ ಬರೋದು ಬಹಳ ರೇರ್ ಕೇಸ್. ಅಂಥದ್ರಲ್ಲಿ ಇವ್ರದ್ದು ನಿಜಕ್ಕೂ ಮಿರಾಕಲ್ ಅಂತ ಹೇಳಬಹುದು. ಹೇಗೆ ತೆವಳ್ಕೊಂಡು ಬಂದು ತಮ್ಮ ಜೀವವನ್ನು ಉಳಿಸ್ಕೊಂಡಿದ್ದಾರೆ ಅಂತ. ಬಟ್ ಹಲವ್ರಿಗೆ ಆಗಿಲ್ಲ, ಅವರೆಲ್ಲ ಜೀವಂತ ಸಮಾಧಿ ಆಗ್ಬಿಟ್ಟಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ರೆಸ್ಕ್ಯೂ ಕಾರ್ಯಾಚರಣೆ ಹೇಗಾಗ್ತಾ ಇದೆ? ಮಳೆ ಅಡ್ಡಿ ಆಗ್ತಾ ಇದೆಯಾ? ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಿದೆ? ಎಷ್ಟು ಜನ ನಾಮಾವಶೇಷದಲ್ಲಿ ಸಿಲುಕೊಂಡಿರ್ಬೋದು? ದಿವ್ಯಾ, ನೋಡಿ, ನಿರ್ದಿಷ್ಟವಾಗಿ ಅಂಕಿ ಸಂಖ್ಯೆಗಳನ್ನ ಹೇಳೋದು ಕಷ್ಟ. ಮತ್ತೆ ಸ್ಥಳೀಯರು ಕೊಡ್ತಾ ಇರುವಂತ ಅಂಕಿ ಸಂಖ್ಯೆಗಳನ್ನ ಮಾತ್ರ ಇಲ್ಲಿ ಉಲ್ಲೇಖಿಸಬಹುದು. ಕೆಲವರು 40ಕ್ಕಿಂತ ಹೆಚ್ಚು ಜನರು ಕೊಚ್ಕೊಂಡು ಹೋಗಿರ್ಬೋದು ಅನ್ನುವಂತ ಮಾಹಿತಿಗಳನ್ನ ಹೇಳ್ತಾರೆ. ಇನ್ನು ಕೆಲವರು 60 ರಿಂದ 70 ಜನರು ಈ ಒಂದು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿರುವಂತ ಸಾಧ್ಯತೆಗಳಿದೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಡ್ತಿದ್ದಾರೆ. ಆದ್ರೆ ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ನಿರ್ದಿಷ್ಟವಾದಂತ ಮಾಹಿತಿಗಳು ಬಂದಿಲ್ಲ. ಆದ್ರೆ ಅಧಿಕೃತವಾಗಿ ಸಿಕ್ಕಿರುವಂತ ಮಾಹಿತಿಗಳ ಪ್ರಕಾರ ಈವರೆಗೂ 4 ಜನ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಕೆಲವು ಸ್ಥಳೀಯರು ಹೇಳೋ ಪ್ರಕಾರ 10 ಜನ ಈವರೆಗೂ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಸರ್ಕಾರದಿಂದ ಇನ್ನಷ್ಟು ಅಧಿಕೃತ ಮಾಹಿತಿಗಳು ಬರಬೇಕಾಗಿರುವಂತದ್ದು. ಮತ್ತೆ ಇನ್ನು ರಕ್ಷಣಾ ಕಾರ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಸಾಕಷ್ಟು ಚಾಲೆಂಜ್ಗಳು ಈ ಒಂದು ಹಂತದಲ್ಲಿ ಕಾಡ್ತಾ ಇರುವಂತದ್ದು. ಒಂದು ಕಡೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ, ಮತ್ತೊಂದು ಕಡೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹರಿತಿರುವಂತಹ ನದಿ. ಇವೆರಡು ಚಾಲೆಂಜ್ಗಳ ನಡುವೆ ಏನು ಈ ಒಂದು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಬೇಕಾಗಿರುವಂತದ್ದು. ಮತ್ತೆ ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು, ಈ ಒಂದು ಪ್ರವಾಹ ಬಂದು ಹೋದಂತ ಸ್ಥಳ ಏನಿದೆ ಅಲ್ಲಿ ಯಾವ ಪ್ರಮಾಣದಲ್ಲಿ ಕೆಸರು ತುಂಬಿಕೊಂಡಿದೆ ಅನ್ನುವಂಥದ್ದು. ಕನಿಷ್ಠ 15 ರಿಂದ 20 ಅಡಿ ಎತ್ತರಕ್ಕೆ ಕೆಸರು, ಮಣ್ಣು, ಮರದ ದಿಮ್ಮೆಗಳು, ಈ ರೀತಿಯಾಗಿ ಬೇರೆ ಬೇರೆ ವೇಸ್ಟ್ ನೀರಿನ ಜೊತೆಗೆ ಏನು ಬರುತ್ತೆ ಅದೆಲ್ಲವೂ ಕೂಡ ತುಂಬಿಕೊಂಡಿರುವಂಥದ್ದು. ಈ ಒಂದು ವೇಸ್ಟ್ ನ ಒಳಗಡೆ, ಕೆಸರಿನ ಒಳಗಡೆ ಸಾಕಷ್ಟು ಮನೆಗಳು, ರೆಸ್ಟೋರೆಂಟ್ಗಳು, ಹೋಮ್ ಸ್ಟೇಗಳು ಎಲ್ಲವೂ ಕೂಡ ಹುದುಗಿ ಹೋಗಿರುವಂಥದ್ದು. ಹೀಗಾಗಿ ಆ ಎಲ್ಲಾ ಕೆಸರನ್ನ ತೆಗೆದು ಅಲ್ಲಿರುವಂತಹ ಜನರನ್ನ ರಕ್ಷಣೆ ಮಾಡುವಂತಹ ಚಾಲೆಂಜ್ ಸದ್ಯಕ್ಕೆ ರಕ್ಷಣಾ ತಂಡಗಳ ಮುಂದೆ ಇರುವಂಥದ್ದು. ಹೀಗಾಗಿ
ಸವಾಲಿನ ಕೆಲಸವೂ ಕೂಡ ಹೌದು. ಮುಂದಿನ 2-3 ದಿನಗಳ ಕಾಲ ಈ ಒಂದು ರಕ್ಷಣಾ ಕಾರ್ಯಾಚರಣೆ ನಡೆಯುವಂತ ಸಾಧ್ಯತೆಗಳಿದಾವೆ. ಈಗ ರಾಜ್ಯದ ವಿಪತ್ತು ಕೇಂದ್ರ ಏನಿರುತ್ತೆ ಅದು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು 3 ಹೆಲಿಕಾಪ್ಟರ್ಗಳನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಒಂದು ಚಿನೋಕ್, 2 MV ಹೆಲಿಕಾಪ್ಟರ್ಗಳನ್ನ ಕೊಡಬೇಕು. ಯಾಕೆಂದ್ರೆ ಈ ಒಂದು ಕೆಸರಿನಲ್ಲಿ ಸಿಲುಕೊಂಡಿರುವಂತ ಜನರನ್ನ ಏರ್ ಲಿಫ್ಟ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಅಲ್ಲಿಗೆ ಹೋಗಿ ರಕ್ಷಣಾ ತಂಡಗಳು ಹೋಗಿ ರೀಚ್ ಆಗಿ ಅವ್ರನ್ನ ಅಲ್ಲಿಂದ ಕರ್ಕೊಂಡ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾರು ಕರ್ಕೊಂಡ್ ಬರಕ್ ಹೋಗ್ತಾರೆ ಅವರು ಕೂಡ ಕೆಸರಲ್ಲಿ ಉದುಗಿ ಹೋಗುವಂತ ಸಾಧ್ಯತೆಗಳಿರ್ತವೆ. ಹೀಗಾಗಿ ಅವ್ರನ್ನ ಹೆಲಿಕಾಪ್ಟರ್ ಮೂಲಕ ಏರ್ ಲಿಫ್ಟ್ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇದಾವೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು, ಒಬ್ಬ ವ್ಯಕ್ತಿ ಆ ಕೆಸರಿನ ನಡುವೆ ನಡ್ಕೊಂಡ್ ಬರ್ಲಿಕ್ಕೆ ಯಾವ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಿದ್ದ ಅನ್ನುವಂಥದ್ದು. ಸೊ ಇಂತಹ ಘಟನೆಗಳು ಮರುಕಳಿಸಬಹುದು, ಮತ್ತಷ್ಟು ಜನರು ಈ ರೀತಿಯಾಗಿ ಕಂಡು ಬರ್ಬೋದು. ಹೀಗಾಗಿ ಹೆಲಿಕಾಪ್ಟರ್ಗಳಿದ್ರೆ ಅವ್ರನ್ನ ಮೇಲಿಂದ ಏರ್ ಲಿಫ್ಟ್ ಮಾಡ್ಲಿಕ್ಕೆ ಅವಕಾಶಗಳು ಸಿಗುತ್ತೆ. ಸೊ ಹೀಗಾಗಿ ರಕ್ಷಣಾ ಕಾರ್ಯಾಚರಣೆಗಳಿಗೆ ಒಟ್ಟು 3 ಹೆಲಿಕಾಪ್ಟರ್ಗಳನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದೆ. ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸ್ಪಂದಿಸುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ದೂರವಾಣಿ ಮೂಲಕ ಮಾತುಕತೆಯನ್ನು ನಡೆಸಿದ್ದಾರೆ. ಮತ್ತೆ ಏನು ಘಟನೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ರವಾನಿಸಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಅಥವಾ ಕೊಡಬೇಕಾದಂತ ಎಲ್ಲಾ ನೆರವುಗಳನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ. ಮತ್ತೆ ನಾಳೆ ಮತ್ತಷ್ಟು ವೇಗವಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡಬಹುದು. ಸದ್ಯಕ್ಕೆ ಮಳೆ ಅಡ್ಡಿ ಉಂಟು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಮತ್ತಷ್ಟು ಡಿಫಿಕಲ್ಟ್ ಆಗಿದೆ. ಶಬೀರ್ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ನೀವು ಧರಾಲಿ ಗ್ರಾಮದ ಪರಿಸ್ಥಿತಿಯನ್ನ ನೀವು ನೋಡ್ತಾ ಇದ್ರಿ. ದೇವಭೂಮಿ ಉತ್ತರಾಖಂಡ್ನಲ್ಲಿ ಮತ್ತೊಂದು ಮೇಘಸ್ಫೋಟ ಸಂಭವಿಸಿದೆ. ಉತ್ತರಕಾಶಿಯ ಸುಕ್ಕಿ ಎಂಬಲ್ಲಿ ಮೇಘಸ್ಫೋಟ ಆಗಿರುವಂತಹದ್ದು. ಸುಕ್ಕಿ ಗ್ರಾಮದ ಬೆಟ್ಟದ ಸೇನೆಯ ಕ್ಯಾಂಪ್ ಬಳಿ ಮೇಘಸ್ಫೋಟ ಸಂಭವಿಸಿದೆ. ಸದ್ಯ ಯಾವುದೇ ಪ್ರಾಣ ಹಾನಿಯ ಬಗ್ಗೆ ವರದಿಗಳಾಗ್ತಾ ಇಲ್ಲ. ಆದರೆ ಸುಕ್ಕಿಯಲ್ಲೂ ಕೂಡ ಮೇಘಸ್ಫೋಟ ಸಂಭವಿಸಿದೆ. ಧರಾಲಿ ಮಾತ್ರ ಅಲ್ಲ, ಸುಕ್ಕಿ ಕೂಡ ಒಂದು ಜನವಸತಿ ಪ್ರದೇಶ. ಅಲ್ಲಿಯೂ ಕೂಡ ಬಹಳಷ್ಟು ಜನ ವಾಸವಾಗಿದ್ದಾರೆ. ಅಲ್ಲಿನ ಮೇಘಸ್ಫೋಟದ ಕುರಿತಾಗಿ ಮಾಹಿತಿ ಸಿಗ್ತಾ ಇದೆ. ಆದರೂ ಕೂಡ ಸಾವು ನೋವಿನ ಬಗ್ಗೆ ಯಾವುದೇ ವರದಿ ಆಗ್ತಾ ಇಲ್ಲ. ಅಂತ ಮೇಜರ್ ಡ್ಯಾಮೇಜ್ ಆಗಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಬಟ್ ಧರಾವಿ ಗ್ರಾಮ ಅಂತೂ ಸಂಪೂರ್ಣವಾಗಿ ನಾಶವಾಗಿರೋದನ್ನ ನೀವು ಗಮನಿಸ್ತಾ ಇದ್ರಿ. ಆಗಸ್ಟ್ 10ನೇ ತಾರೀಕುವರೆಗೂ ಕೂಡ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಈಗ ಆಗಸ್ಟ್ 10ನೇ ತಾರೀಕುವರೆಗೂ ಕೂಡ ವಿಪರೀತವಾಗಿ ಮಳೆ ಆಗುತ್ತೆ ಉತ್ತರಾಖಂಡ್ ಉತ್ತರಕಾಶಿ ಭಾಗದಲ್ಲಿ ಅಂತ ಹವಾಮಾನ ಇಲಾಖೆ ಅಪ್ಡೇಟ್ ಕೊಡ್ತಾ ಇದೆ. ಹಾಗಿದ್ದಾಗ ರಕ್ಷಣಾ ಕಾರ್ಯಾಚರಣೆ ಬಹಳ ದೊಡ್ಡ ಸವಾಲು. ಜೊತೆಗೆ ಅಲ್ಲಿ ಉಳ್ಕೊಂಡಿರೋರನ್ನ ಈಗ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು. ಆ ನಿಟ್ಟಿನಲ್ಲಿ ಏನು ಚಿಂತನೆಗಳಾಗ್ತಾ ಇದೆ? ನೋಡಿ ದಿವ್ಯಾ, ಈ ಹಿಂದೆಯೂ ಕೂಡ ಈ ಒಂದು ಅಲರ್ಟ್ ಅನ್ನ ಕೊಡಲಾಗಿತ್ತು. ಮತ್ತೆ ನದಿ ಪಾತ್ರದ ಜನರು ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ, ಹೀಗಾಗಿ ಖಾಲಿ ಮಾಡಬೇಕು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಈ ಹಿಂದೆ ಕೊಡಲಾಗಿತ್ತು. ಇದಕ್ಕೆ ಪೂರಕ ಅನ್ನುವಂತೆ ಕೆಲವೊಂದಿಷ್ಟು ಮನೆಗಳನ್ನ ಖಾಲಿ ಮಾಡಲಾಗಿತ್ತು. ಬಹುತೇಕ ವೆಕೆಟ್ ಮಾಡುವಂತ ಪ್ರಯತ್ನಗಳು ಕೂಡ ನಡೆದಿದ್ವು. ಆದ್ರೆ ಆ ನಡುವೆ ಈ ಒಂದು ಘಟನೆ ನಡೆದಿರುವಂತದ್ದು. ಹೀಗಾಗಿ ಕೆಲವೊಂದಿಷ್ಟು ಜನ ಅನಿವಾರ್ಯ ತುರ್ತು ಕಾರ್ಯಗಳಿಗಾಗಿ ಏನು ಉಳ್ಕೊಂಡಿದ್ರು ಆ ಜನರು ಈ ಒಂದು ಪ್ರವಾಹದಲ್ಲಿ ಸಿಲುಕಿ ಕೊಚ್ಚಿ ಹೋಗಿರುವಂತ ಸಾಧ್ಯತೆಗಳನ್ನ ಈಗ ನಿರೀಕ್ಷೆ ಮಾಡಲಾಗ್ತಾ ಇದೆ. ಈಗ ಕೇಂದ್ರ ಹವಾಮಾನ ಇಲಾಖೆ ಹೇಳಿರುವ ಪ್ರಕಾರ ಆಗಸ್ಟ್ 10ನೇ ತಾರೀಕುವರೆಗೂ ಕೂಡ ಸುದೀರ್ಘವಾಗಿ ಮಳೆಯಾಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಇದು ರಕ್ಷಣಾ ಕಾರ್ಯಾಚರಣೆ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುವಂತ ಸಾಧ್ಯತೆಗಳಿದಾವೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕಾಗಿರುವಂತದ್ದು. ಸೊ ದೊಡ್ಡ ಪ್ರಮಾಣದಲ್ಲಿ ಮಳೆ ಶುರುವಾದ್ರೆ ಮತ್ತೆ ಹೆಲಿಕಾಪ್ಟರ್ ಅನ್ನು ಕೂಡ ಟೇಕ್ ಅಪ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಕಾರ್ಯಾಚರಣೆಗೆ ಕೂಡ ಇದು ಅಡ್ಡಿ ಉಂಟು ಮಾಡಬಹುದಾದಂತಹ ಸಾಧ್ಯತೆಗಳಿದೆ. ಇದು ಒಂದು. ಮತ್ತೆ ಕೆಸರು ಮತ್ತಷ್ಟು ಒದ್ದೆ ಆಗುವಂತ ಹಿನ್ನೆಲೆಯಲ್ಲಿ ಸಿಲುಕೊಂಡಿರುವಂತವರ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗ್ತಾ ಹೋಗುತ್ತೆ, ಬಿಗಡಾಯಿಸುವಂತ ಸಾಧ್ಯತೆಗಳಿದಾವೆ. ಇದು ಎರಡನೇದು. ಇನ್ನು ಮೂರನೇದು ವಿಚಾರ ಏನು ಅಂದ್ರೆ, ಸಾಕಷ್ಟು ಮನೆಗಳು ಈ ಒಂದು ಕೆಸರಿನ ಅಡಿಯಲ್ಲಿ ಹುದುಗಿ ಹೋಗಿದಾವೆ. ಹೀಗಾಗಿ ಮನೆಯ ಒಳಗಡೆ ಏನು ಅವಶೇಷಗಳೇನಿದಾವೆ ಅದರ ಅಡಿಯಲ್ಲಿ ಸಿಲುಕಿರುವಂತವರ ಪರಿಸ್ಥಿತಿ ಕೂಡ ಇನ್ನಷ್ಟು ಗಂಭೀರವಾಗುವಂತ ಸಾಧ್ಯತೆಗಳಿದಾವೆ. ಸಾಧ್ಯವಾದಷ್ಟು ಬೇಗ ಆ ಕೆಸರನ್ನ ತೆಗೆದು ಹಾಕದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಾಣಗಳು ಉಳಿಯುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಆದಾಗ್ಯೂ ಕೂಡ ಈ ಕಾರ್ಯಾಚರಣೆ ವಿಳಂಬ ಆದಷ್ಟು ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಈ ಒಂದು ಮಳೆ ಏನಿದೆ, ಈ ಮಳೆ ಸಾಕಷ್ಟು ಕಾರ್ಯಾಚರಣೆಗೆ ಅಡ್ಡಿಪಡಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.